ಹರೇ ಕೃಷ್ಣ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನೀನೇ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ. ಏಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮಫಲ ಘೋರವಾಗಿರುತ್ತದೆ. ಹೊಟ್ಟೆಪಾಡಿಗೆ ದುಡಿಯುವ ಯಾವ ವ್ಯಕ್ತಿಯನ್ನು ಕನಿಷ್ಠವಾಗಿ ಪರಿಗಣಿಸದಿರಿ. ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ವ್ಯಕ್ತಿತ್ವ, ಗೌರವ ಇರುತ್ತದೆ. ಕುಳಿತು ತಿನ್ನುವವರಿಗಿಂತ ದುಡಿದು ತಿನ್ನುವವರ ಬೆವರಿನ ಬೆಲೆ ಜಾಸ್ತಿ ಇರುತ್ತದೆ. ಯಾವುದೇ ಸಂದರ್ಭದಲ್ಲೂ ನಿಮ್ಮ ಜೀವನ ಸ್ಥಾನಮಾನವನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಹೋಲಿಸಿಕೊಂಡರೆ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ. ನಿಮ್ಮ ಜೀವನ ನಿಮ್ಮದು, ಅದು ಬೇರೆಯವರದ್ದಾಗಲು ಸಾಧ್ಯವೇ ಇಲ್ಲ. ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿಮ್ಮ ಶತ್ರು ಮಾತ್ರವಲ್ಲ, ಇಡೀ ಪ್ರಪಂಚವೇ ನಿಮ್ಮೆದುರು ಆಯುಧವನ್ನು ಕೆಳಗಿಡುತ್ತದೆ. ಯಾವುದು ಶಾಶ್ವತವಲ್ಲ. ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ. ಏಕೆಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದು ಒಂದಲ್ಲ ಒಂದು ದಿನ ಬದಲಾಗಿ ಆಗುತ್ತದೆ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಏಕೆಂದರೆ ಅವುಗಳಿಗೆ ಗೊತ್ತಿದೆ ಇದು ಕ್ಷಣಾರ್ಧದಲ್ಲಿ ಬದಲಾಗುವುದು ಇದೆ ಅಂತ. ಜೀವನವು ಹೀಗೆಯೇ, ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಮನುಷ್ಯನು ಧರಿಸಿಕೊಳ್ಳಬೇಕಾದ ಅತಿ ಮುಖ್ಯವಾದ ನಿತ್ಯ ಆಭರಣಗಳು ಕಾಯಕ, ಅನ್ನ, ಒಳ್ಳೆಯ ಸಂಬಂಧ ಹಾಗೂ ದೇವರ ಪ್ರಾರ್ಥನೆ. ಮರಳಿನ ಮೇಲೆ ಮರಳು ಅಂತ ಏನೋ ಬರೀಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗತ್ತಾ? ಜೀವನದ ಆಸೆಗಳು ಕೆಲವು ಹಾಗೇನೆ, ಕೆಲವು ಸಾಧ್ಯವಾದರೆ ಕೆಲವು ಅಸಾಧ್ಯವಾಗಿರುತ್ತದೆ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರವೇ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಇರೋದು ಇರ್ತದ, ಹೋಗೋದು ಹೋಗ್ತದ. ಯಾವುದನ್ನೂ ಹೆಚ್ಚಿಗೆ ಹಚ್ಚಿಕೊಳ್ಳದೆ ಸಮಾಧಾನವಾಗಿರಬೇಕು. ಇದೇ ಸುಖದ ಜೀವನಕ್ಕೆ ಸುಲಭವಾದ ಮಂತ್ರ. ನಾವು ಒಬ್ಬರ ಮುಂದೆ ತುಂಬ ತಲೆಬಾಗುತ್ತಿದ್ದೇವೆ ಎಂದಾದರೆ ಅವರಿಗಿಂತ ನಾವು ಕೀಳಲ್ಲ. ಬದಲಾಗಿ ನಮ್ಮ ಆತ್ಮಾಭಿಮಾನಕ್ಕಿಂತ ಅವರ ಮೇಲಿನ ಪ್ರೀತಿ ಅತಿ ಮುಖ್ಯವಾಗಿರುತ್ತದೆ. ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಕೂಡ ದೊಡ್ಡ ಶಿಕ್ಷೆಯಾಗುತ್ತದೆ. ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ವಿವರಿಸಲು ಹೋಗಬೇಡಿ. ಕೆಲವರು ತಮಗೇನು ಬೇಕೋ ಅದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ಮನಸ್ತಾಪಗಳು ಬಂದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಸಂಬಂಧವನ್ನಲ್ಲ. ನಿಮ್ಮಷ್ಟಕ್ಕೆ ನೀವೇ ಬೆಳೆಯಬೇಕು. ಅದಕ್ಕಾಗಿ ಬೇರೊಬ್ಬರನ್ನ ಶಿಕ್ಷಿಸಬಾರದು. ಕೋಪ, ಆವೇಶಗೊಂಡವರಿಗೆ ಯಾವುದೇ ಮೋಸ ಮಾಡಲು ಬರುವುದಿಲ್ಲ. ಆದರೆ ಮೋಸ ಮಾಡುವವರಿಗೆ ಯಾವುದೇ ಕೋಪ, ಆವೇಶ ಬರುವುದಿಲ್ಲ. ಬಲವಂತವಾಗಿ ಯಾರನ್ನೂ ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಿಮ್ಮ ಜೊತೆಗೆ ಇರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರ ಹೋಗುತ್ತಾರೆ. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸವಷ್ಟೇ. ಆದರೆ ನಾವು ಒಂದೇ ಸಲ ಕೊಂದರೆ ಸಾವು ಎನ್ನುವುದು ಒಮ್ಮೆ ಬರುತ್ತದೆ. ನೋವು
ಪ್ರತಿ ಕ್ಷಣವೂ ಕೊಲ್ಲುತ್ತದೆ. ನಮ್ಮನ್ನು ಅತಿ ಹೆಚ್ಚು ಕೊಲ್ಲುವುದು ಸಾವಲ್ಲ, ನೋವುಗಳು. ಕಾಯುವುದಕ್ಕೂ ಒಂದು ಅರ್ಥ ಇದೆ. ಆದರೆ ಅದೇ ಕಾಯುವಿಕೆ ಪ್ರತಿ ಸಲನೂ ನಿರಾಸೆಯೇ ಆದರೆ ನಂಬಿಕೆ ಎನ್ನುವುದು ಹೊರಟು ಹೋಗುತ್ತದೆ. ಅತಿಯಾಗಿ ನಂಬಿದರೆ ನಂಬಿಕೆ ಎಂಬ ಪದಕ್ಕೆ ಪೆಟ್ಟು ಬೀಳುತ್ತದೆ. ನಂಬಿಕೆಗೆ ಪದೇ ಪದೇ ಪೆಟ್ಟು ಬಿದ್ದಾಗ, ಅತಿಯಾಗಿ ಹಚ್ಚಿಕೊಂಡಾಗ ಮನಸ್ಸಿಗೆ ಮತ್ತೆ ಮತ್ತೆ ಮೋಸವಾಗುತ್ತದೆ. ಯಾರ ಜೊತೆ ಎಷ್ಟರ ಮಟ್ಟಿಗಿರಬೇಕೋ ಅಷ್ಟು ಮಾತ್ರವೇ ಇರಿ. ಎಲ್ಲರನ್ನೂ ನಿಮ್ಮವರೆಂದುಕೊಂಡು ಒಳ್ಳೆಯತನ ತೋರಿಸಿದರೆ ಕೊನೆಗೆ ನೀವೇ ಕೆಟ್ಟವರಾಗುತ್ತೀರಾ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ವಾಸ್ತವದ ಬದುಕು ಹೇಗೆಂದರೆ, ಗಂಟು ಚೆನ್ನಾಗಿದ್ದರೆ ಗಲ್ಲಿಗೊಬ್ಬ ನೆಂಟ ಹುಟ್ಟಿಕೊಳ್ಳುತ್ತಾನೆ. ಬೇಡುವವರಿಗೆ ವರವನ್ನು ನೀಡುವ ಯಾವುದೇ ಅಗೋಚರ ಶಕ್ತಿಯು ಜಗತ್ತಿನಲ್ಲಿ ಇಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗೆಲ್ಲಬೇಕು, ಗಳಿಸಬೇಕು. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿಯೂ ಇರಬಹುದು. ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಮೋಸ ಇರುವುದಿಲ್ಲ. ಜನರಿಗೆ ನಾವು ಬದಲಾಗಿದ್ದು ಮಾತ್ರ ಬಹಳ ಬೇಗ ಕಾಣಿಸುತ್ತದೆ. ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ತಿಳಿಯುವುದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಯಾವತ್ತೂ ಅರ್ಥವಾಗೋದಿಲ್ಲ. ಸುಳ್ಳನ್ನು ನಾವೇ ರಕ್ಷಿಸಬೇಕು, ಆದರೆ ಸತ್ಯ ಹಾಗಲ್ಲ. ಅದೇ ನಮ್ಮನ್ನು ರಕ್ಷಿಸುತ್ತದೆ. ಕೆಲವರು ಹೀಗೂ ಇರುತ್ತಾರೆ. ನಮ್ಮ ಹತ್ತಿರ ಒಬ್ಬರನ್ನ ದೂರಿ ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ತಿರ ದೂರುತ್ತಾರೆ. ಅವರು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿದ್ದು ಲಾಭ ಪಡೆದುಕೊಳ್ಳುತ್ತಾರೆ. ಅಂಥವರನ್ನೇ ಸಮಯ ಸಾಧಕರು ಎನ್ನುವುದು. ಕೈಗಳಿಲ್ಲದ ಬೀಗಗಳು ತಯಾರಾಗುವುದೇ ಇಲ್ಲ. ಹಾಗೆಯೇ ಪರಿಹಾರವಿಲ್ಲದ ಕಷ್ಟಗಳು ಇಲ್ಲ. ತೊಂದರೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು. ನಂಬಿಸಿ ದ್ರೋಹ ಮಾಡಿದವರಿಗೆ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಕೆಲವು ಜನರು ಮನಃಶಾಂತಿಯಿಂದ ಬದುಕುತ್ತಾರೆ. ಇನ್ನು ಕೆಲ ಜನರು ಇನ್ನೊಬ್ಬರ ಮನಸ್ಸನ್ನು ಒಡೆಯುತ್ತಲೇ ಬದುಕುತ್ತಾರೆ. ಆಶೀರ್ವಾದಗಳಿಗೆ ಬದುಕುಳಿದವರು, ಶಾಪಗಳಿಗೆ ಸತ್ತವರು ಯಾರೂ ಇಲ್ಲ. ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ವ್ಯಕ್ತಿಗಳು ಎಂದಿಗೂ ಅರ್ಥವಾಗುವುದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಓದಬೇಕು. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಪಡೆದ ಮಾನ, ಮೋಸದಿಂದ ಪಡೆದ ಧನ ಯಾವತ್ತೂ ಶಾಶ್ವತವಲ್ಲ. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುತ್ತಾನೆ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುತ್ತಾನೆ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುತ್ತಾನೆ. ಇದನ್ನೇ ಅಲ್ಲವೇ ಬಹುಮುಖ ಪ್ರತಿಭೆ ಅನ್ನೋದು. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ನಮ್ಮ ಸಲಹೆಗಳನ್ನು ತೆಗೆದುಕೊಳ್ಳುತ್ತೀವಿ ಎನ್ನುವುದು ಬಹಳನೇ ಮುಖ್ಯ ಆಗತ್ತೆ. ಏಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ. ಅದೇ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಬಳಿ ಸಹನೆ ಮತ್ತು ಸಮಸ್ಯೆಗೆ ಸಲಹೆಗಳನ್ನು ತಿಳಿದುಕೊಳ್ಳುತ್ತಿದ್ದ. ವ್ಯಕ್ತಿ ಸ್ವಲ್ಪ ಕಠೋರವಾಗಿದ್ದರೆ ಅವನ ವ್ಯಕ್ತಿತ್ವವೂ ಕೂಡ ಸ್ವಲ್ಪ ಕಠೋರವಾಗಿಯೇ ಇರುತ್ತದೆ. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ಅವರ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳು ದೌರ್ಬಲ್ಯ ಅಥವಾ ನಟನೆ ಎಂದು ಅನಿಸಿಕೊಂಡು ಬಿಡುತ್ತದೆ. ಹಾಗಾಗಿ ಕೆಲವೊಂದು ಪರಿಸ್ಥಿತಿಯಲ್ಲಿ ನಮ್ಮ ವ್ಯಕ್ತಿತ್ವ ಕಠೋರವಾಗಿದ್ದರೆ ಬಹಳನೇ ಒಳ್ಳೆಯದು. ಇನ್ನೊಬ್ಬರನ್ನ ಸರಿಯಿಲ್ಲ ಎಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇದ್ದಾರಾ ಎಂದು ಯೋಚಿಸಬೇಕು. ಅವರು ಸರಿ ಇದ್ದರೆ ಮಾತ್ರವೇ ಬೇರೆಯವರ ಅರ್ಹತೆಯ ಬಗ್ಗೆ, ಯೋಗ್ಯತೆಯ ಬಗ್ಗೆ ಮಾತನಾಡಬೇಕು, ಅಲ್ಲವೇ? ವೀಕ್ಷಕರೇ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.